ಹಾಯ್ ಗೈಸ್, ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆಗುತ್ತಿರುವ ಅವಾಂತರಗಳು ಒಂದೆರಡಲ್ಲ. ಯಾರನ್ನು ಟಾರ್ಗೆಟ್ ಮಾಡಿ ತುಂಬಾ ಮೇಲಕ್ಕೆ ಏರಿಸಲು ಪ್ರಯತ್ನ ಪಡುತ್ತಾರೆ ಅಥವಾ ಯಾರನ್ನೋ ಕೆಳಗೆ ತಳ್ಳಿ ತುಳಿಯಲು ಪ್ರಯತ್ನ ಪಡುತ್ತಾರೆ. ಇನ್ನು ಕೆಲವೊಂದು ಬಾರಿ ಎಲ್ಲೋ ಇದ್ದವರನ್ನು ಕರೆದುಕೊಂಡು ಬಂದು ರಾತ್ರೋರಾತ್ರಿ ವೈರಲ್ ಮಾಡುತ್ತಾರೆ. ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಆಗುವ ಆಟಗಳು ಒಂದೆರಡಲ್ಲ. ಸದ್ಯಕ್ಕೆ ಮಹಾಕುಂಭಮೇಳದಲ್ಲಿ ಭಾರೀ ವೈರಲ್ ಆಗುತ್ತಿರುವ ಹುಡುಗಿ ಯಾರೆಂದರೆ ಮೋನಾಲಿಸಾ. ಈಕೆ ಹಲವು ವರ್ಷಗಳ ಹಿಂದೆಯೇ ವೈರಲ್ ಆಗಬೇಕಿತ್ತು. ದುರದೃಷ್ಟಕರ ಸ್ವಲ್ಪ ಲೇಟಾಗಿ ಭಾರಿ ವೈರಲ್ ಆಗಿ ಬಿಟ್ಟಿದ್ದಾಳೆ ಅಷ್ಟೇ. ಯಾಕೆ ಈ ತರ ಹೇಳ್ತಾ ಇದ್ದೀನಿ ಅಂದ್ರೆ, ಮೋನಾಲಿಸಾ ಈ ಹೊಳಪು ಕಣ್ಣಿನ ಅಂದನೆಯ ಚಂದದ ಹುಡುಗಿ ಮಹಾಕುಂಭಮೇಳಕ್ಕೂ ಬರೋ ಮುಂಚೆನೆ ರೀಲ್ಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ಲು. ಇದು ಕೆಲವರಿಗೆ ಗೊತ್ತು, ಇನ್ನು ಕೆಲವರಿಗೆ ಗೊತ್ತೇ ಇಲ್ಲ. ರೀಲ್ಸ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ರು ಕೂಡ ಆ ಹುಡುಗಿ ಅಷ್ಟು ಫೇಮಸ್ ಆಗಿರಲಿಲ್ಲ. ಆದರೆ ಮಹಾಕುಂಭಮೇಳಕ್ಕೆ ಬಂದ ಒಬ್ಬ ಯೂಟ್ಯೂಬರ್ ಮಾಡಿದ ವಿಡಿಯೋದಿಂದಾಗಿ ತುಂಬಾ ಜನಕ್ಕೆ ಮಹಾಕುಂಭಮೇಳ ನಡೀತಾ ಇದೆ ಅಂತ ಗೊತ್ತೇ ಇರಲಿಲ್ಲ. ಆದರೆ ಈ ಹುಡುಗಿಯ ವಿಡಿಯೋ ಬಂದ ಕೂಡಲೇ ಕುಂಭಮೇಳ ನಡೀತಾ ಇರೋದು ರೀಚ್ ಆಗಿದ್ದು ಜಾಸ್ತಿ. ನನ್ನ ಈ ದಿನದ ವಿಡಿಯೋ ನೋಡುವ ನಿಮಗೆ ತುಂಬಾ ತಮಾಷೆ ಅಂತ ಅನಿಸ್ಬಹುದು. ಸತ್ಯವಾಗಿಯೂ ಶುದ್ಧವಾದ ಸತ್ಯ ಇದೆ. ಕೊನೆ ತನಕ ನೋಡಿ ಈ ವಿಡಿಯೋ. ಹಾಗೆ ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರೋ ಅವರು ಒಂದು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಜನ ಮರಳೋ ಜಾತ್ರೆ ಮರಳೋ ಎಲ್ಲರೂ ಕೂಡ ಹರ ಹರ ಮಹಾದೇವ ಅನ್ನೋ ಜಾಗಕ್ಕೆ ಬಂದು ಎಲ್ಲಿಯ ಮಣಿಸರ ಮಾಡುವ ಹುಡುಗಿಯನ್ನು ಜಪವನ್ನು ಜಪಿಸುವಂತಾಗಿದೆ. ವೈರಲ್ ಮಾಡಬೇಕು ನಿಜ, ಆದರೆ ವೈರಾಗ್ಯ ಬರುವಷ್ಟು ವೈರಲ್ ಮಾಡುವುದು ಎಷ್ಟು ಸರಿ? ಮೋನಾಲಿಸಾ ತುಂಬಾ ಜನಕ್ಕೆ ಇಷ್ಟ ಆಗಿದ್ದು ಯಾಕೆ ಅಂದ್ರೆ ಸಹಜ ಸುಂದರಿ ಅಂತ. ಆದ್ರೆ ಆ ಹುಡುಗಿ ಇವಾಗ ರಾತ್ರೋರಾತ್ರಿ ಫೇಮಸ್ ಆಗೋದ್ಲು ಅಂತ ಬ್ಯೂಟಿ ಪಾರ್ಲರ್ನಲ್ಲಿ ಕುಂತಿದ್ದಾಳೆ. ಶ್ರಮನೇ ಇಲ್ಲದೆ ರಾತ್ರೋರಾತ್ರಿ ಫೇಮಸ್ ಆದವರು ರಾತ್ರೋರಾತ್ರಿನೇ ಕಣ್ಣಿಗೆ ಕಾಣದೆ ಮರೆಯಾಗಿದ್ದು ತುಂಬಾ ಉದಾಹರಣೆ ಇದೆ. ಒಂದು ಸಮಯದಲ್ಲಿ ಸೋಷಿಯಲ್ ಮೀಡಿಯಾದ ಎಲ್ಲರ ಸ್ಟೇಟಸ್ನಲ್ಲಿ ಒಂದು ಫೋಟೋ ಭಾರಿ ವೈರಲ್ ಆಗಿತ್ತು, ಜಂಗಲ್ ಜಾಕಿ ರಾಜೇಶ್. ಆದ್ರೆ ಇವನು ಇವಾಗ ಬರೀ ನೆನಪು ಮಾತ್ರ. ಕಚ್ಚಾ ಬಾದಂ ಅಂಕಲ್ ಎಲ್ಲಿ ಹೋದರೂ ಸುದ್ದಿಯೇ ಇಲ್ಲ. ತೇರಿ ಮೇರಿ ಸಾಂಗ್ ಹಾಡಿದ ರಾನು ಮಂಡಲ್ ಆಂಟಿ ಈಗ ಎಲ್ಲಿದ್ದಾರೋ? ಹುಚ್ಚ ವೆಂಕಟ್ ಸೌಂಡೇ ಆಫ್ ಆಗಿದೆ. ಕಾಪಿನಾಡು ಚಂದ್ರು ಎಲ್ಲಿ ಕಾಪಿ ಕುಡಿತಾ ಇದ್ದಾರೋ ಯಾರಿಗೆ ಗೊತ್ತು? ಇಂದಿನ ಸೋಷಿಯಲ್ ಮೀಡಿಯಾಕ್ಕೆ ಸಿಕ್ಕ ಜನಸಾಮಾನ್ಯರು ಒಂದು ದಿನ ವೈರಲ್ ಆಗುತ್ತಾರೆ, ಮತ್ತೊಂದು ದಿನ ಯಾರಿಗೂ ಬೇಡವಾದ ಪರಿಸ್ಥಿತಿಯಲ್ಲಿ ಕಸದ ಬುಟ್ಟಿಯಲ್ಲಿ ಬೀಳುತ್ತಾರೆ. ಯಾವಾಗ ಬೇಕಾದರೂ ನೆನಪಿಸಿಕೊಂಡು ಯಾವಾಗ ಬೇಕಾದರೂ ಮೂಲೆಗೆ ತಳ್ಳಬಹುದು. ಸದ್ಯಕ್ಕೆ ಮಹಾಕುಂಭಮೇಳದ ಈ ಹೊಳಪು ಕಣ್ಣಿನ ಸುಂದರಿ ಇನ್ನು ಎಷ್ಟು ದಿನ ವೈರಲ್ ಆಗಿ ಉಳಿಯುತ್ತಾಳೋ ಕಾದು ನೋಡೋಣ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಬಾಯ್.